ಕಳ್ಳರುಗಳಿಗೆ ಅವಿವೇಕಿಗಳಿಗೆ ನಿಮ್ಮಂತ ಅವಿವೇಕಿಗಳು ಯಾವ ಅಪ್ಪನ ಮನೆಗೂ ಬೆಟ್ಟ ನಂದು ಈ ಜನಗಳಿಗೂ ಸಾರ್ವಜನಿಕ ಸಂಪತ್ತು ನೈಸರ್ಗಿಕ ಸಂಪತ್ನ ಆ ಪ್ರದೇಶದ ತೊತ್ತುವುದು ನೈಸರ್ಗಿಕ ಸಂಪತ್ತು ಆ ಗ್ರಾಮ ಪಂಚಾಯತಿಗೆ ಸೇರಿರೋದು. ಆ ಗ್ರಾಮ ಪಂಚಾಯತಿ ಜನಗಳು ಕೇಳಿಕೊಡ್ಬೇಕು. ಯಾರ ಅಪ್ಪ ಮನೆ ಕೊಟ್ಕೊಂಡಿದ್ದೀವಿ ಇವತ್ತು ನಾವು ಹೇಳ್ತಾ ಇದೀವಿ, ನೀವು ಬರಿಬೇಡಿ, ನೀವು ತಾಕತ್ತಿಲ್ಲ. ರೈತರು ಸ್ಟ್ರೈಕ್ ಮಾಡ್ತಾವ್ರೆ ಇಲ್ಸಿ ಅಂತ ಹಾಗಂತ ಬರೀರಿ. ಮೊನ್ನೆ ಕಬ್ಬಿಗೆ ಲೆಟರ್ ಕೊಟ್ರ ರೆಸಾರ್ಟ್ಗಳವ್ರಿಗೆ ಏನಂತ ಕೊಟ್ರೆ ಗೊತ್ತಾ? ಸಾರ್ವಜನಿಕರು ಬಂದು ಗಲಾಟೆ ಮಾಡ್ತಾರ, ಸಭೆ ಸಮಾರಂಭಗಳಲ್ಲಿ ನಮ್ಗೆ ನೋಡ್ತಾರ, ಆದ್ರಿಂದ ನಿಮ್ಗೆ ನೋಟಿಸ್ ಕೊಟ್ಟಿವಿ ಅಂತ ಬರೀತಾರೆ. ನಮ್ಮ ಮೇಲೆ ಹಾಕ್ತಾರೆ ಸಂಬಳ ತಗೊಂಡು ನೀವು ಆಗ ನೀವು ಇವತ್ತು ಬಂದಿವಿ ಗುಳ್ಳಿಬೆಟ್ಟ ರೈತರು ಸೈಕಲ್ ಕೂತಾರ. ಇದು ಸಾರ್ವಜನಿಕ ಸಂಪತ್ತು, ನೈಸರ್ಗಿಕ ಸಂಪತ್ತು ಯಾರ ಅಪ್ಪ ಮನೆ ಕೆಲಸ ಕೊಟ್ಟಿದ್ದು ನನ್ ಕೇಳ್ತಾರೆ. ನಾನು ಈಗ ಸರ್ಕಾರ ಪರಿಶೀಲನೆ ಬೆಳೀತಾ ಇದ್ದೀನಿ, ಅವ್ರಿಗೆ ವಾಪಸ್ ಕೊಡ್ಬೇಕಂತ. ನೀವು 20 ವರ್ಷ ಮಾಡಿದ್ರೆ ನಮ್ಗೆಲ್ಲ ನಮ್ಮ ಮೇಲೆ ಆಗಿ ನೀವು ಆಗಬೇಡಿ. ನಾವ್ ಏನ್ ಹೇಳ್ತೀವಿ ಅಲ್ಲ ಅದನ್ನ ಬರೋದು ನೀವು ಇವತ್ತೇ ನೀವು ನಿಮ್ ಡೈರೆಕ್ಟರೇಟ್ಗೆ ಲೆಟರ್ ಬನ್ನಿ, ಆಮೇಲೆ ನೋಡ್ಕೊತೀವಿ. ಮತ್ತೆ ವೈಲೇಷನ್ ಏನೇನು ನಡೀತಾವೆ ಅದು ಸ್ಕೆಚ್ಚು, ಕಾಪಿ, ಮತ್ತೆ ಇದು ಟಿಪ್ಪರ್ ಎಷ್ಟು ನಾಳೆ